ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಲೀಲಾ. ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಬ್ಬಟ್ಟು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೆ ಬರಲ್ಲ, ಮೊದಲನೇ ಬಾರಿ ಮಾಡ್ತಿದ್ರು ಕೂಡ ಸರಿಯಾಗಿ ಹೂರ್ಣ ನೀರಾಗ್ಬಿಡುತ್ತೆ, ಮತ್ತೆ ಕಣಕ ಸರಿಯಾಗಿ ಕಲಸೋಕೆ ಬರೋದಿಲ್ಲ ಅನ್ನೋರು ಒಂದು ಸಾರಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಈಸಿಯಾಗಿ ಹೇಳಿದ್ದೀನಿ ಕೆಲವೊಂದು ಟಿಪ್ಸ್ನೊಂದಿಗೆ. ತೊಗರಿಬೇಳೆ ಎಷ್ಟು ತಗೋಬೇಕು, ಮತ್ತೆ ಕಣಕ ಮಾಡ್ಕೊಳ್ಳೋಕ್ಕೆ ಮೈದಾ ಹಿಟ್ಟು ಎಷ್ಟು ತಗೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನಿವತ್ತು ತೊಗರಿಬೇಳೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಕಡಲೆಬೇಳೆಯಿಂದ ಕೂಡ ಮಾಡ್ತಾರೆ. ಬಟ್ ನಾನು ಯಾವಾಗ ಮಾಡಿದ್ರು ತೊಗರಿಬೇಳೆಯಿಂದನೇ ಮಾಡೋದು. ತುಂಬ ಈಸಿಯಾಗಿ ಆ್ಯಂಡ್ ಬೇಗನೆ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 2ರಿಂದ 3 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಓನ್ಲಿ ಮೈದಾ ಹಿಟ್ಟಿನಿಂದ ಮಾತ್ರ ಮಾಡ್ತಿದ್ದೀನಿ. ಇದಕ್ಕೆ ಕೆಲವೊಬ್ರು ಚಿರೋಟಿ ರವೆ ಕೂಡ ಯೂಸ್ ಮಾಡ್ತಾರೆ, ನಾನು ಹಾಕ್ತಿಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ನೀಟಾಗಿ ಕಲಿಸ್ಕೊತೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ವಲ್ಪನೇ ನೀರು ಹಾಕೊಂತ ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂದರೆ ಸೆಮಿ ಸಾಫ್ಟ್ ಆಗಿ ಕಲಿಸ್ಕೋಬೇಕು. ಸೆಮಿ ಸಾಫ್ಟ್ ಅಂದರೆ ತೀರಾ ಗಟ್ಟಿ ಆಗೋಲ್ಲ, ತೀರಾ ನೀರಾಗೋಲ್ಲ. ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೈಗೆ ಈ ರೀತಿ ಅಂಟ್ಕೋಬೇಕು ಹಿಟ್ಟು. ಇದನ್ನ ಸ್ಟಿಕ್ಕಿ ಆಗಿ ಅಂಟ್ಕೊಳ್ಳುತ್ತೆ ಅಂತ ಕರೀತಾರೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ವಿಡಿಯೋದಲ್ಲಿ ನಾನು ಯಾವ ಥರ ನಾದ್ಕೊತೀನೋ ಹಿಟ್ಟನ್ನ ಅದೇ ಥರನೇ ನಾದ್ಕೋಬೇಕು. ಅವಾಗೆ ತುಂಬ ಸಾಫ್ಟ್ ಆಗಿ ಬರುತ್ತೆ. ನೀವು ಹೋಳಿಗೆ ಒಬ್ಬಟ್ಟು ಮಾಡಬೇಕಾದ್ರೆ ಅರಿಯೋದಿಲ್ಲ ಹೋಳಿಗೆ. ಇದೇ ಮೇನ್ ಬೆನಿಫಿಟ್ ಅಂತ ಹೇಳ್ಬೋದು. ಹಿಟ್ಟು ನಾದ್ಕೊಳ್ಳೋದ್ರಲ್ಲೇ ಇರುತ್ತೆ. ಮತ್ತೆ ಹೇಳ್ತಿದ್ದೀನಿ, ಪ್ರೆಷರ್ ಹಾಕಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ನಾದ್ಕೊಳ್ಳಿ. ನೀಟಾಗಿ ಎಲ್ಲವನ್ನು ನಾದ್ಕೊಂಡಿದ್ಮೇಲೆ ಈ ರೀತಿ ರೆಡಿ ಆಗಿದೆ. ಕಣಕ ರೆಡಿ ಆದಮೇಲೆ ಕಣಕದ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಅಟ್ಲೀಸ್ಟ್ 2 ಅವರ್ ಆದರೂ ನೆನಿಲೇಬೇಕು. 2 ತಾಸು ನೆನೆಯೋಕ್ಕೆ ಆಗಿಲ್ಲ ಅಂದರೆ 1 ತಾಸು ಆದರೂ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ನಾವು ಮೈದಾ ಹಿಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎಲ್ಲ ಮೆಜರ್ಮೆಂಟ್ಸ್ನ ತಗೊಳ್ಳೋಣ. 2 ಕಪ್ ಅಷ್ಟು ತೊಗರಿಬೇಳೆ ಹಾಕೊಂಡಿದ್ಮೇಲೆ ನೀರು ಹಾಕಿ 1-2 ಸರಿ ನೀಟಾಗಿ ತೊಳೆದ್ಬಿಟ್ಟು ತೊಗರಿಬೇಳೆನ ಕೂಡ ನೆನೆಸ್ಕೊತೀನಿ. ಯಾಕೆ ನೆನೆಸ್ಕೋಬೇಕು ಅಂತಂದರೆ, ನಾವು ಕುಕ್ಕರಲ್ಲಿ ಮಾಡೋದಿಲ್ಲ, ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಬೇಗ ಕುದಿಯುತ್ತೆ. ಆ ರೀಸನ್ಗೆ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬೇಗ ಕುದಿಯುತ್ತೆ ಅಂತ ಅಷ್ಟೇ. ಈ ರೀತಿ ನೆಂದ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇವಾಗ ಕುದಿಯೋಕ್ಕೆ ಬಿಡ್ತೀನಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ. ಕಡಲೆಬೇಳೆ ಹೋಳಿಗೆ ಮಾಡ್ದಂಗೆ ಕುಕ್ಕರ್ಗೆ ಹಾಕ್ಕೊಂಡು ತೊಗರಿಬೇಳೆನ ಕುದಿಸ್ಕೋಬಾರ್ದು. ಈ ರೀತಿ ಪಾತ್ರೆಯಲ್ಲಿ ಮಾತ್ರ ಕುದಿಸ್ಕೊಂಡ್ರೆ ಯಾವ ಟೈಮಲ್ಲಿ ನಾವು ನೀರನ್ನು ಫಿಲ್ಟರ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಕುಕ್ಕರಲ್ಲಿ ಗೊತ್ತಾಗೋದಿಲ್ಲ. ಈ ರೀತಿ ಕುದಿತಾ ಇದ್ದಂಗೆಲ್ಲ ಮೇಲ್ಗಡೆ ವೈಟ್ ಥರ ಸ್ಟಾರ್ಸ್ ಥರ ಬರುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ತೆಗಿತಾ ನಾವು ಕುದಿಸ್ಕೋಬೇಕು. ನೋಡಿದ್ರೆ ಆಲ್ಮೋಸ್ಟ್ ಕುದ್ದಿದೆ. ನಾನು ನೆನೆಸಿರುವಂಥ ತೊಗರಿಬೇಳೆನ ಕುದಿಸೋಕೆ ಅಟ್ಲೀಸ್ಟ್ 5ರಿಂದ 10 ನಿಮಿಷ ಆಯಿತು ಟೈಮು. ಸ್ವಲ್ಪ ಈ ರೀತಿ ತಗೊಂಡಾಗ ಈ ರೀತಿ ಸ್ಮ್ಯಾಶ್ ಆಗಬೇಕು. ತುಂಬ ಸಾಫ್ಟ್ ಆಗೋವರೆಗೂ ಕುದಿಸ್ಕೋಬೇಡಿ, ಸ್ವಲ್ಪ ಮೆತ್ತಗಾದರೆ ಸಾಕು. ತುಂಬ ಸಾಫ್ಟಾಗಿ ಕುದಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಬೆಲ್ಲ ಹಾಕಿದಾಗ ಇನ್ನೂ ನೀರಾಗ್ಬಿಡುತ್ತೆ. ಅದಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಇರಬೇಕಾದ್ರೇ ನೀರನ್ನು ಶೋಧಿಸ್ಕೊಂಡ್ಬಿಡಿ. ಈ ರೀತಿ ನಾನೆಲ್ಲ ಶೋಧಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಶೋಧಿಸ್ಕೊಂಡಿದ್ದ ನೀರು ಏನಿದಾವಲ್ಲ ಇದನ್ನು ನಾನು ಒಬ್ಬಟ್ಟಿನ ಸಾರು, ಹೋಳಿಗೆ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾರು ಮಾಡಿ ತೋರಿಸ್ತೀನಿ. ಶೋಧಿಸಿರುವಂಥ ಬೇಳೆನ ನಾನಿವಾಗ ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಯಾವ ಕಪ್ಪಲ್ಲಿ ನಾವು ತೊಗರಿಬೇಳೆ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 2.5 ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ 3 ಕಪ್ಪಷ್ಟು ಹಾಕ್ಕೋಬೋದು, ಇಲ್ಲಾಂದರೆ 2 ಕಪ್ಪಷ್ಟು ಬೆಲ್ಲ ಕೂಡ ಹಾಕ್ಕೋಬೋದು. ಹೂರ್ಣಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಕೆಲವೊಬ್ರು ಬೆಲ್ಲ ಹಾಕಿದ್ಮೇಲೆ ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾರೆ. ನಾನು ಹಾಕಿಲ್ಲ. ನಿಮಗೆ ಬೇಕು ಅಂದರೆ 1 ಕಪ್ಪು ಅಥವಾ 2 ಕಪ್ಪಷ್ಟು ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಬಳ್ಳಾರಿ ಕಡೆ ಈ ರೀತಿ ಹೋಳಿಗೆ ಮಾಡಿದಾಗ ಹಸಿ ಕೊಬ್ಬರಿ ತುರಿ ಹಾಕೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹಾಕೋದಿಲ್ಲ, ಅಮ್ಮ ಕೂಡ ಹಾಕೋದಿಲ್ಲ. ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ತಣ್ಣಗಾಗೆ ಬಿಡಬೇಕು. ತಣ್ಣಗಾದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು. ಮತ್ತೆ ತೊಗರಿಬೇಳೆನ ಗ್ಯಾಸ್ ಮೇಲೆ ಇಟ್ಟು ಬೆಲ್ಲ ಹಾಕಿ ಮತ್ತೆ ತಿರುಗಿಸ್ಕೋಬೇಕು ಅನ್ನೋದೇನಿಲ್ಲ. ಬೆಲ್ಲ ಹಾಕಿದ ಕೂಡಲೇ ಸ್ವಲ್ಪ ತಿರುಗಿಸ್ಕೊಂಡು ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಥರ ಮಾಡ್ಕೊತೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೂಡ ಹೂರ್ಣ ನೀರಾಗಿಲ್ಲ ಆ್ಯಂಡ್ ಗಟ್ಟಿಯಾಗಿ ಕೂಡ ಆಗಿಲ್ಲ. ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಬೇಳೆ ಥರ ಕೂಡ ಇಲ್ಲ. ತೊಗರಿಬೇಳೆ ತುಂಬ ಸಾಫ್ಟಾಗಿ ಕುದ್ದುಬಿಟ್ರೆ ಏನಾಗುತ್ತೆ, ಹೂರ್ಣ ನೀರಾಗ್ಬಿಡುತ್ತೆ. ಸರಿಯಾಗಿ ತೊಗರಿಬೇಳೆ ಕುದ್ದಿಲ್ಲ ಅಂದರೆ ಈ ರೀತಿ ಮಿಕ್ಸಿ ಮಾಡಿದಾಗ ಬೇಳೆ ಥರ ಕೂಡ ಆಗುತ್ತೆ. ಹಾಗಾಗಿ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಹಾಗೆ ಸ್ವಲ್ಪ ಮಟ್ಟಿಗೆ ಸಾಫ್ಟಾಗಿ ಕುದಿಸ್ಕೋಬೇಕು ಅಷ್ಟೇ. ಹೂರಣನ ಎಲ್ಲವೂ ರೆಡಿ ಮಾಡ್ಕೊಂಡಿದ್ಮೇಲೆ ನೀಟಾಗಿ ಕಲಿಸ್ಕೊತೀನಿ. ಎಲ್ಲ ಹೂರಣನ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಒಂದೇ ಶೇಪ್ ಬರಬೇಕು ಹೋಳಿಗೆ ಅನ್ನೋದಕ್ಕೆ ಎಲ್ಲವನ್ನು ಈ ರೀತಿ ರೌಂಡಾಗಿ ಉಂಡೆ ಥರ ಮಾಡ್ಕೊತೀನಿ.
ನಾನು ಎಷ್ಟು ಹೋಳ್ಗೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟು ಹೋಳ್ಗೆಗೆ ಹೂರಣನ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಬೇಗ ಹೋಳ್ಗೆನ ಮಾಡ್ಕೋಬೋದು. ಸರಿಸುಮಾರಾಗಿ ನಾನು ಒಂದು 10 ಹೂರಣ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ತಾಸು 3 ತಾಸು ನೆಂದ ಮೇಲೆ ಕಣಕ ಯಾವ ರೀತಿ ಆಗಿದೆ ನೋಡಿ. ಇದೇ ರೀತಿ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋದಲ್ಲಿ ಕೂಡ ನೀವು ಮುಂದೆ ನೋಡ್ತೀರಾ. ಹೋಳಿಗೆ ಪೂರಿ ಉಬ್ಬದಂಗೆ ಉಬ್ಬುತ್ತೆ. ಅದಕ್ಕೆ ಹೇಳೋದು ಮೈದಾ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಅಷ್ಟೇ ಪರ್ಫೆಕ್ಟಾಗಿ ಕಣಕ ರೆಡಿ ಆಗುತ್ತೆ. ಕಣಕ ರೆಡಿ ಆದಮೇಲೆ ಇವಾಗ ನಾನು ಒಂದು ಪೇಪರ್ ಶೀಟ್ ತೊಗೊಂಡಿದ್ದೀನಿ. ಇವತ್ತು ತೊಗೊಂಡಿರೋ ನಾನು ಈ ಶೀಟು ಫೈಲ್ಸ್ಗೆ ಯೂಸ್ ಮಾಡುವಂಥ ಪೇಪರ್ ತೊಗೊಂಡಿದ್ದೀನಿ. ಫೈಲ್ನ ಅರ್ಧ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಕಣಕನೂ ಕೂಡ ಸ್ವಲ್ಪ ಈ ರೀತಿ ತೊಗೊಂಡು ಉಂಡೆ ಥರ ಮಾಡಿಕೊಂಡು ಆ ಪೇಪರ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊತೀನಿ. ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ತಿದ್ದೀನೋ ಅದೇ ಥರನೇ ನೀವು ಕೂಡ ಫಾಲೋ ಮಾಡ್ತಾ ಹೋಗಿ. ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದಕ್ಕೆ ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ವಿಡಿಯೋದಲ್ಲಿ ಯಾವ ಥರ ಮಾಡ್ತಿದ್ದೀನೋ ನೀವು ಕೂಡ ಅದೇ ಥರನೇ ಮಾಡ್ಕೊತಾ ಹೋಗಿ. ಎಲ್ಲರಿಗೂ ಗೊತ್ತಿರುತ್ತೆ ಹೋಳಿಗೆ ಮಾಡೋದು, ಆದರೆ ಮೆಜರ್ಮೆಂಟಲ್ಲೇ ತುಂಬ ಜನ ತಪ್ಪು ಮಾಡ್ತಾರೆ. ಕಣಕ ಕಲಸೋದ್ರಲ್ಲಾಗಿರ್ಬೋದು, ತೊಗರಿಬೇಳೆನ ಯಾವ ಥರ ಕುದಿಸ್ಕೋಬೇಕು ಅನ್ನೋದಾಗಿರ್ಬೋದು, ಮಿಕ್ಸಿ ಮಾಡ್ಕೊಂಡಾಗ ಹೂರಣ ಮೆತ್ತಗಾಗುತ್ತೆ, ನೀರಾಗುತ್ತೆ, ಇಲ್ಲ ಗಟ್ಟಿ ಆಗುತ್ತೆ ಅನ್ನೋದ್ರಾಗೆ ತುಂಬ ಕಾಂಪ್ಲಿಕೇಶನ್ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡುತ್ತೆ. ಈ ರೀತಿ ನೀಟಾಗಿ ಕೈಯಿಂದ ಪ್ರೆಸ್ ಮಾಡ್ಕೊತಾ ಹೋಗ್ತೀನಿ. ಕೈಯಿಂದನೂ ಮಾಡಿ ತೋರಿಸ್ತೀನಿ ಆ್ಯಂಡ್ ಲತ್ತಿಣಿಕೆಯಿಂದ ಕೂಡ ಮಾಡಿ ತೋರಿಸ್ತೀನಿ. ನಿಮಗೆ ಯಾವುದು ಅನುಕೂಲ ಅದರಿಂದ ಮಾಡ್ಕೊಳ್ಳಿ. ಕೈಯಿಂದ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡಿದ ಮೇಲೆ ಸ್ವಲ್ಪ ನಿಧಾನವಾಗಿ, ಜಾಸ್ತಿ ಪ್ರೆಷರ್ ಕೊಡದೆ ಸ್ವಲ್ಪ ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೊಳ್ಳಿ. ಹೋಳಿಗೆ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಪ್ರೆಷರ್ ಕೊಟ್ಟು ಚಪಾತಿ ಹಿಟ್ಟು ಮಾಡ್ದಂಗೆ ಮಾಡಿದರೆ ಅರ್ಧೋಗ್ಬಿಡುತ್ತೆ. ಈ ರೀತಿ ಎಲ್ಲವೂ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಎಡ್ಜಸ್ಸಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಬಿಡಿಸ್ಕೊಂಡ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಬಿಟ್ಕೊಂಡ್ಬಿಡುತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ, ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಪೇಪರ್ ಮೇಲೆ ಎಣ್ಣೆ ಮಸ್ಟ್ ಆ್ಯಂಡ್ ಶುಡ್, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆಮೇಲೆ ಹೋಳಿಗೆ ಮಾಡ್ಕೊಳ್ಳಿ. ಹಂಚಕ್ಕಾದ್ಮೇಲೆ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಕಲರ್ ನೋಡಿ ಹೋಳಿಗೆದು ಎಷ್ಟು ಚೆನ್ನಾಗಿದೆ. ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆನ ಮಾಡಿದರೆ ಯಾರೇ ಆಗಿರಲಿ ಹೊಗಳಲೇಬೇಕು. ಮತ್ತೆ ಹೇಳ್ತಿದ್ದೀನಿ, ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಈ ರೀತಿ ಮಾಡಿದ್ರೆ ದಿನಾ ಹೋಳಿಗೆ ಮಾಡ್ಕೊಂಡು ತಿಂತೀರ. ಅಷ್ಟು ಸುಲಭ ಆ್ಯಂಡ್ ಬೇಗನೆ ಮಾಡ್ಕೋಬೋದು. ಹೋಳಿಗೆನ ಎರಡು ಕಡೆ ನೀಟಾಗಿ ಬೇಯಿಸ್ತಾ ಇರಬೇಕಾದ್ರೆ ಪೂರಿ ಉಬ್ಬದಂಗೆ ಉಬ್ಬುತ್ತೆ ನೋಡಿ, ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಹಿಟ್ಟನ್ನು ನಾದ್ಕೊಂಡ್ರೆ ಕಂಪಲ್ಸರಿ ಆಗಿ ಪ್ರತಿಯೊಂದು ಹೋಳಿಗೆನೂ ಪೂರಿ ಉಬ್ಬದಂಗೆ ಉಬ್ಬುತ್ತೆ, ನಾನು ಗ್ಯಾರಂಟಿ. ಹೋಳಿಗೆನ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ಮೇಲೆ ತುಪ್ಪದಿಂದ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಒಬ್ಬಟ್ಟು ಹೋಳಿಗೆ ರೆಡಿನೇ ಆಗೋಗುತ್ತೆ. ಇಷ್ಟು ಸಿಂಪಲ್ ಆ್ಯಂಡ್ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆನ ತಿನ್ನಲ್ಲ ಅನ್ನೋರು 1 ಅಥವಾ 2 ತಿಂತಾರೆ, 2-3 ತಿನ್ನೋರು 4-5 ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಈ ಒಬ್ಬಟ್ಟು ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.